ಯಾಕೋ ಬೇರೆ ಜಾಗ ಸಿಕ್ಕಿಲ್ಲ ಅಂತ ಸಿಂಹ ಸಂಧಿಯಲ್ಲಿ ನುಗ್ಗೋದಿಲ್ಲ. ಇಲ್ಲಿ ನೋಡಿ ಹೆಂಗಿದೆ ಗೈಸ್. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ವೀಡಿಯೋಗೆ ಸ್ವಾಗತ. ಇವತ್ತಿನ ಇನ್ನೊಂದು ರೈಡ್ ಬಂದು ತಮಿಳ್ನಾಡು ಹತ್ರ ಒಂದು ಚಕ್ಕರಲು ಬೆಟ್ಟ ಅಂತ ಶಿವನ ದೇವಸ್ಥಾನ ಇದೆ. ಅಲ್ಲಿ ಶಿವನ ದೇವಸ್ಥಾನ ಇದೆ, ಅಲ್ಲಿ ಬೆಟ್ಟದ ಮೇಲ್ಗಡೆ. ಆಯಿತು, ಸುಮಾರು ದಿವಸ ಆಯಿತು ಒಂದು ರೈಡ್ಗೆ ಹೋಗ್ಬಿಟ್ಟು. ಟೀ ಕುಡಿತಾನೆ ತಾನೆ. A few inches later. ಅಣ್ಣ, ಇವಾಗ ಒಂದು ಸ್ವಲ್ಪ ಆಫ್ ರೋಡ್ಸ್ ಬರುತ್ತೆ, ಹೋಗೋಣ ಬನ್ನಿ. ಮಳೆ ಏನಾದ್ರು ಬಂದ್ಬಿಟ್ಟಿದ್ರೆ ಕಷ್ಟ ಆಗ್ತಾ ಇತ್ತು ಈ ರೋಡಲ್ಲಿ ಹೋಗೋಕ್ಕೆ. ನಮ್ದಲ್ಲಿ ನಿಂತ್ಕೊಂಡು ಓಡ್ಸಕ್ಕಾಗೋದಿಲ್ಲ, ಏನ್ ಮಾಡೋಣ. ಬೇರೆ ಗಾಡಿಗಂತೂ ಆಗಲ್ಲ, ಇದೇ ಗಾಡಿ ನಾವು ಇವಾಗ ಜೀವನ ಮಾಡೋದು. ಎಡಿವಿ ಇದ್ದಿದ್ರೆ ನಿಂತ್ಕೊಂಡು ಹಂಗೆ ಹೋಗ್ತಾ ಇರ್ಬೋದಿತ್ತು. ಮುಂದೆ ಒಂದು ಸ್ವಲ್ಪ ಸಿಮೆಂಟ್ ರೋಡ್ ಇದೆ. ಹಿಂದ್ಗಡೆ ಟಾಪ್ ಬಾಕ್ಸ್ ಬೇರೆ ಡಗ 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 ಅಂತೈತೆ. ನೆಕ್ಸ್ಟ್ ಎಲ್ಲ ಆಚೆ ಹೋದಾಗ ಟಾಪ್ ಬಾಕ್ಸ್ ತಗೊಂಡ್ಬಿಡ್ಬೇಕು, ತಗೊಂಡು ಕೇಳಕ್ಕಾಗಲ್ಲ. ಅಲ್ಲಿ ಬೆಟ್ಟದ ಮೇಲೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗೋಣ. ಮೋಸ್ಟ್ಲಿ ಅದೇ ಅನ್ಸುತ್ತೆ ವ್ಯೂ ಪಾಯಿಂಟ್.
ಇಲ್ಲಿ ಡೌನ್ ಆಗಿ ಇಳಿಸೋದೇ ಇರೋದು ನೆಕ್ಸ್ಟ್ ಕೆಲಸ. ಹಚ್ಚೋದು ಈಸಿ ಅಲ್ಲ. ಇಳಿಸ್ಬೇಕಾರೆ ನೋಡ್ಕೊಂಡು ಇಳಿಸ್ಬೇಕು. ಇಲ್ಲಿ ಹಿಂದೆ ಡಬ್ ಅಂತಂತ ಕೆಳಗಡೆ ಅಲ್ಲಿ ಕಲ್ಲು ಹತ್ತಿತ್ತು. ನಿಂಗೆ ಇದ್ರ ಮೇಲೆ ಹೊಡೆದಿರ್ತದ. ಏನಾಗಿಲ್ಲ ಇಲ್ಲಿ ಸೈಲೆನ್ಸರ್ ಆಯ್ತಲ್ಲ. ಹಾ ಸೈಲೆನ್ಸರ್ ಹಚ್ಚಿರುತ್ತಲ್ಲ. ಏನಾಗಿಲ್ಲವ ನೀನ್ ಹಂಗೆ ಆಮೇಲೆ ಸಡನ್ ಆಫ್ ಮಾಡ್ಬೇಡ. ಇಲ್ಲಿ ಅಷ್ಟೊಂದು ಇದ್ ಮಾಡಿದ್ಮೇಲೆ ಹಾ ಅದೇ ಹೈಟ್ ಕಮ್ಮಿ ಇದೆಯಲ್ಲ ಅದಕ್ಕೆ ಏನಾಗಿಲ್ಲ. ಏನಾಗಿಲ್ಲ ಗೊತ್ತಾ, ಇಲ್ಲಿ ಕೆಳಗಡೆ ಪೈಪಲ್ಲಿ ಹೊಡೆದಿರ್ತಾರೆ ಅಷ್ಟೇ. ಇನ್ನೊಂದು ಗೊತ್ತಾ, ಹತ್ಸೋದಲ್ಲ ಇವಾಗ ಇಳಿಸೋದಿರೋದು. ತೆಗೆದ್ಬಿಡೋಣಪ್ಪ. ಇದು ಹಾಕೊಂಡ್ರೆ ಗ್ರಿಪ್ಪೇ ಹಾ ಹಾ ಹೌದು. ನೋಡು ಇದೊಂದೇ ಇರೋದು, ಜಾಗ ಬರಲೇ ಇಲ್ಲ. ಹತ್ತಿಸ್ತೀಯಾ? ಹೋಗೋಣ, ಎಲ್ಲಿವರೆಗೂ ಆಗತ್ತೆ ಆಗೋದು. ಇದು ಬೇಡ, ಇದಿದ್ರು ನನಗೆ ನಮ್ಮ ಬೇಬಿ ತುಂಬ ಒಳ್ಳೆ ಕಾಣಿಸ್ತದೆ. ಹೋಗೋಣ. ಸದ್ಯ ಸಾಂಗ್ ಬೇಡ, ಸಾಂಗ್ ಬೇಕು ಆದ್ರೂ ಈ ಟೈಮಲ್ಲೆಲ್ಲ ಸಾಂಗ್ ಕೇಳಿಸ್ಕೊಂಡಾದ್ರೆ ಆಗಲ್ಲ. ಇರೋ ಸ್ಲಿಪ್ ಇದೆ, ಫಸ್ಟ್ ಹೋಗ್ಬಿಡ್ತೀನಿ. ಬಾ ಇಲ್ಲ ಅನ್ಸುತ್ತೆ. ಹಾ ಇಲ್ಲೇ ದೇವಸ್ಥಾನ. ಇಲ್ಲ
ಹಂಗೆ ಸಡನ್ ಆಗಿ ಆಫ್ ಮಾಡಬೇಡ, ಒಂದು ಸ್ವಲ್ಪ ಹೊತ್ತು ಬಿಡು. ಎಲ್ಲ ಶಿವಂದು ಹಾಕಿದ್ದಾರೆ. ಹಾಂ, ಇಲ್ಲಿ ಯಾವುದು ಸನ್ಯಾಸಿಯವರು ಜಪ ಮಾಡ್ತಾ ಇರ್ತಾರೆ ನೋಡಿ. ಅಲ್ಲಿ ಒಳಗಡೆ ದೇವಸ್ಥಾನ ಹೋಗೋಣ. ಒಳಗಡೆ ಒಂದು ದೇವ್ರದ್ದು ನೋಡೋಣ. ಇದು ನೋಡಿ, ಇದು ಹೈಟ್ ಹೆಂಗಿದೆ ಅಂತ ಹೇಳಿದ್ರೆ, ಮೇಲೆ ಕಲ್ಲಿದೆ ಬಂಡೆ, ಆಲ್ಮೋಸ್ಟ್ ಒಂದು 3 ಅಡಿ 3.5 ಅಡಿ ಇರ್ಬೋದು ಅಷ್ಟೇ. ಅಲ್ಲಿ ಇಲ್ಲಿ ಎಲ್ಲ ನಮ್ಮ ದೇವರು ಇಲ್ಲೇ ಇದ್ದಾರೆ. ಇಲ್ಲಿ ಗಣೇಶನ ರೀಸೆಂಟಾಗಿ ಅವ್ರನ್ನ ಸೆಲೆಬ್ರೇಟ್ ಮಾಡಿಬಿಟ್ಟು ಎಲ್ಲರೂ ನೀರಿಗೆ ತಳ್ಳಿಬಿಟ್ರು. ಇಲ್ಲಿ ದೇವ್ರನ್ನ ಯಾವ ಥರ ಇಟ್ಟಿದ್ದಾರೆ ಅಂತಂದರೆ ನೋಡಿ, ಈ ಕಡೆ ಬಂದು ಸನ್ರೈಸು ಡೈರೆಕ್ಟ್ ಈಸ್ಟ್ ಸೈಡ್ಗೆ ಬಿಟ್ಟಿದೆ. ಸನ್ರೈಸ್ ಆಗಿರೋದು ಒಂದೇ ಬೆಳಕು ಬರಲಿ ಅಂತ ಆ ಥರ ಮಾಡಿದ್ದಾರೆ. ಈ ಹೈಟು ಕೂಡ ಅಷ್ಟೇ ನೋಡಿ, ಇಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಬಕ್ಕೊಂಡು ಹೋಗಬೇಕು ಆ ಥರ ಹೈಟ್ ಇದೆ. ಓಕೆನಾ? ಹೌದು ಹುಲಿಯ. ಇಲ್ಲಿ ನೋಡಿ, ಗುಹೆಯಲ್ಲಿ ನುಗ್ತಾ ಇರೋದು ದರ್ಶನ್, ಇಲಿ ಥರ ನುಗ್ತಾ ಇರೋದು. ಬೇರೆ ಜಾಗ ಸಿಕ್ಕಿಲ್ಲ ಅಂತ ಸಿಂಹ ಸಂಧಿಯಲ್ಲಿ ನುಗ್ಗೋದಿಲ್ಲ. ಇಲ್ಲಿ ನೋಡಿ ಹೆಂಗಿದೆ ಗೈಸ್ ವ್ಯೂ. ಈಗ ನೋಡಿ ಗೈಸ್, ಇಲ್ಲಿಂದ ಇವನಿಗೆ ಕೆಳಗಡೆ ಬಿದ್ದರೆ 1 ಪೀಸಲ್ಲಾದರೂ ಸಿಗಲ್ಲ, ಬಟ್ ಮಿಲಿಯನ್ ಪೀಸಸಲ್ಲಿ ಸಿಗ್ತಾನೆ. ಬಟ್ ಅಂದರೂ ಧೈರ್ಯ ಮಾಡ್ಕೊಂಡು ಕೆಳಗಡೆ ಇರಿತಾ ಇದ್ದಾನೆ ಈ ಸಿಂಹ, ನರಸಿಂಹ. ಅವನ ಬಾಡಿಗೆ ಮತ್ತೆ ಈ ಗ್ಯಾಪಿಗೆ ಫುಲ್ ಸಖತ್ತಾಗಿ ಸೂಟ್ ಆಗ್ತಾ ಇದೆ, ಮಿಲಿಮೀಟರ್ ಗ್ಯಾಪಲ್ಲಿ. ಅದಕ್ಕೆ ಕೇಳೋದು ಸಣ್ಣ ಇರಬೇಕು ಅಂತ. ಫೋಟೋ ತೆಗಿ ಬಾ. ನಾನು ವಿಗ್ರಹ ಅಂತ ನೋಡಿದೆ. ಅಳ್ತಾ ಲೋನ್ಲಿ ಆದ ಮಿಸ್ಟರ್ ದರ್ಶನ್. ವೇರ್ ಇಸ್ ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್? ನಮ್ಮ ಮುಂದೆ ಎಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಹೋಗ್ತಾ ಇರೋದು ನಾವು. ಮನೆ ತಪ್ಪಿರೋ ಹುಲಿಗಳು ಅಲ್ಲಿ ಮೇಲೆ ಕಾಣಿಸ್ತಿದ್ದಲ್ಲ, ಅಲ್ಲಿ ಹೋಗೋಣ. ಅಲ್ಲಿಗೆ ಹೋಗ್ಬೇಕಾಗಿರೋದು. ಹಾಂ, ಅಲ್ಲಿ ಮೇಲೆ ಹೋಗಲಿ. ಅಲ್ಲೇ ಕಣೋ, ಅಲ್ಲೇ ಗುಹೆ ಇರೋದು. ಇವಾಗ ಅಲ್ಲಿ ಹೋಗಿದ್ದೆ ಮತ್ತೆ ಇಲ್ಲಿ ಹೋಗಿದ್ದೆ, ಏನು ಡಿಫ್ರೆನ್ಸ್? ಇಲ್ಲಿ ಬೇರೆನೋ, ಒಂದೆಲ್ಲೂ ವ್ಯೂ ಒಂದೇ ಇರುತ್ತಾನೆ. ವ್ಯೂ ಒಂದೇನೆ. ನಿಂಗೆ ಇಲ್ಲಿ ಒಂದು ಸ್ವಲ್ಪ ಸಂಧಿ ಇದೆಲ್ಲ ಸಿಗುತ್ತೆ ನೋಡಿ. ಇಲ್ಲಿ ಕಾಡು ಒಳಗಡೆ ಇಬ್ಬರು ಸಿಂಗಲ್ ಸಿಂಹಗಳು ಹೋಗ್ತಾ ಇದ್ರಿ. ಹಾಂ,
ಇಲ್ಲ ಹೋಗೋದಾ? ಆ ಕಡೆ ಅನ್ಸುತ್ತೋ? ಮೇಲೆ ಹತ್ಬೇಕು. ಆ ಕಡೆ ಅಲ್ಲಿ ಮೇಲೆ ಹತ್ಬೇಕು ಬಾ. ಇಲ್ಲೊಂದು ಗುಡಿ ಐತೆ, ಇಲ್ಲಿ ಕಾಣಿಸುತ್ತಾ? ಹಾಂ ಐತೆ, ಕಾಣಿಸಲ್ಲ. ಲೀಕೇಜ್ ಇರುತ್ತೆ ಇಲ್ಲಲ್ಲ. ಹಾಂ, ನೋಡಿ ಇವಾಗ ಆ್ಯಕ್ಚುಲ್ ಟ್ರೆಕ್ಕಿಂಗ್ ಅಣ್ಣ ಮುಂದೆ ಹೋಗಿ ಕಷ್ಟ. ಹೋಗ್ಬೋದು, ಅಲ್ಲಿ ಸಂಧಿ ಆಯ್ತಾ? ಹುಷಾರು. ಹತ್ತು ಸ್ವಲ್ಪ ಮೈ ಎಕ್ಸ್ಪ್ಯಾಂಡ್ ಮಾಡು. ಆಯ್ತಾ? ಅದು ಸಂಧಿಗೆ ಹೋಗ್ಬೇಕು. ತಗೋ, ಆನಾಗೆ ಇದೆ, ಆನಾಗೆ ಇರಲಿ. ಇದೇ ಚಡ್ಡಿ ಹರಿಯುತ್ತೆ. ನಮ್ಮ ಬಾಡಿ ಫುಲ್ ಇದೆಲ್ಲ ಇದು ಉಂಟು, ಅಲ್ಲಿ ಇಲ್ಲಿ ಎಲ್ಲ ಸಂಧಿ ಚಡ್ಡಿ ಎಲ್ಲ ರೀ. ಫಸ್ಟ್ ಹಿಡ್ಕೊಂಡು ಫುಲ್ ಪ್ಯಾಕ್ ಮಾಡ್ಕೊಂಡ್ಬಿಡ್ತೇನೆ. ಎಲ್ಲ ದೊಡ್ಡ ಬಂಡೆ. ಅನ್ನೋರು ಫುಲ್ ಪ್ಯಾಕಿಂಗ್ ಆಗ್ತಾವ್ರೆ. ಈ ಕಡೆ ಮೋಸ್ಟ್ಲಿ ಅಲ್ಲಿ ಸಂಧಿಗೆ ಹೋಗ್ಬೇಕನ್ಸುತ್ತೆ. ಹ್ಞೂ, ಹಾಕೋ ಹಾಕೋ ಗುರ. ನೀ ಸಂಧಿನಲ್ಲಿ ತೂರ್ತೀಯಾ? ನಿಮಗೆ ಕಾಡೋ ಯಕ್ಷ ಪ್ರಶ್ನೆ, ಈ ದೇಹ ಈ ಸಂಧಿಲಿ ಹೋಗುತ್ತಾ? ನಾನು ಬೇಕಾದ್ರೆ ನೋಡು ಈ ಸಂಧಿಲೇ ದೂರ ಬಿಡ್ತೀನಿ. ಸಂಜೆ ಇದೇ ಫಸ್ಟ್ ನೋಡ್ಕೊಂಡು ಹೋಗಪ್ಪ. ಹಾಂ ಹೋಗೋಣ. ಇದು ಪ್ಯಾಕ್ ಮಾಡ್ತಾರೆ ಅಂತ. ಅಶ್ಶ, ಒಂದು 5 ನಿಮಿಷ ಬಿಟ್ಟಾದ್ಮೇಲೆ ಹೋಗೋಣ. ಅಣ್ಣವರೆಲ್ಲ ಫುಲ್ ಪ್ಯಾಕ್ ಆಗ್ತಾಯಿದ್ದಾರೆ. ಯಾಕಂದ್ರೆ ಇಲ್ಲಿ ಕೆಳಗಡೆ ಲೀಚಸ್ ಇರುತ್ತೆ, ಕಾಲಲ್ಲಿ ನುಗ್ಬಿಟ್ರೆ ಕೆಳಗಡೆ ಬೀಜ ಬಾಯಿಗೆ ಬರುತ್ತೆ. ಸರ್, ಲೆಟ್ಸ್ ರೆಸ್ಯೂಮ್ ಅವರ್ ಮಿನಿ ಟ್ರೆಕ್ಕಿಂಗ್. ಯಾಕೋ? ಏನೋ ಇದೆ. ಹಾಂ, ಎಲ್ಲಿ? ನೀನು ಹಿಂಗೆ ಹೇಳಿ ನನ್ನ ಮಗನ ನನಗೆ ಭಯ ಪಡಿಸ್ತೀರ. ಅಣ್ಣವ್ರಿಗೇನೋ ಕಾಣಿಸ್ತು, ಏನೋ ಕೇಳಿಸ್ತಂತೆ ಅಲ್ಲಿ ಏನೋ ಇದೆ ಅಂತ. ಒಂದು ಕೆಲಸ ಮಾಡೋಣ, ಅಲ್ಲಿ ಡ್ರೋನರ್ಸ್ ಅವರಲ್ಲ ಅವ್ರನ್ನ ಕೇಳೋಣ. ಹೇಳಿ ಇವಾಗ. 2 ಸಲ ಕರೆಕ್ಟಾಗಿ ಬೀಜ ಬಂದಿದ್ದು ಬೈ ಮೊಮೆಂಟ್. ಅಲ್ಲಿ ಮೀನ್ ಒಳಗಡೆ ಸಂಜೆಲಿ ನುಗ್ತಾ ಇದೀನಿ, ದಪ್ಪ ಅಂತ ಬಂತು. ನಾನು ಅನ್ಕೊಂಡೆ ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಕೆಲಸಿಲ್ಲ, ಅದು ನಾನು ಲೇಟಾಗಿ ಸ್ಟಾರ್ಟ್ ಮಾಡಿದೆ. ಅದೇ ಕಲ್ ಬಿದ್ದಿರುತ್ತೆ ಅನ್ಕೊಂಡೆ. ಆಮೇಲೆ ಇನ್ನೊಂದು ಸ್ವಲ್ಪ ಡಿಪ್. ಆಮೇಲೆ ಇವಾಗಲೂ 2-3 ಸಲ ಬಂದರೆ ಸಂಜೆಯಲ್ಲಿ ಅದು ಯಾವ ಹ್ಯೂಮನ್ ಥರ ಇಲ್ಲ, ಅದು ಏನೋ ಪಕ್ಕ ಚಿರತೆನೆ ಅನ್ಕೊಂಡ್ಬಿಟ್ಟೆ. ಅದು ಏನೋ ಅದು ಕೈತಾ ಇದೆ ಅನ್ಕೊಂಡು ನಂಗೆ ಆಟ ಬಾಯಿ ಬೀಜ ಓಡಿದ್ರು ನಾವು ಒಂದು ಚಲ ನಿಕ್ಲೋ ದಾಪ್ ಓಡ್ಕೊಂಡು ಹಿಡ್ಕೊಂಡ್ ಬಂದ್ಬಿಟ್ಟಿದೆ ಈ ಕೆಳಗಡೆ. ಇವಾಗ ನೋಡಿದರೆ ಇವಾಗ ನೋಡಿದ್ರೆ ನಾವು ಅವಾಗ ಇಲ್ಲಿ ದೇವಸ್ಥಾನದಲ್ಲಿ ಇದ್ದಾಗ ಯಾರೋ ಒಬ್ಬ ಇದ್ದಲ್ಲಿ ಇಲ್ಲಿ ಯಾರೋನೆ ಅವನು, ಆಮೇಲೆ ಅಲ್ಲಿಂದ ಬರ್ತಾ ಇದ್ದಾನೆ. ಯಾರು ಅಂತ ನೋಡಿದ್ರೆ ಬಟ್ಟೆ ಹಾಕೊಂಡವನೆ ಅಂತ ಪರವಾಗಿಲ್ಲ. ನನ್ನ ಮಗನ ಇನ್ನೂ ಫುಲ್ಲು ಹಂಗೆ ಅವನಲ್ಲ ಗುರು ಅಲ್ಲೇ. ಹ್ಞೂ, ಆ ಕಡೆ ತೋರ್ಸೋಕ್ಕಾಗಲ್ಲ, ಯೂಟ್ಯೂಬಲ್ಲಿ ಸೆನ್ಸರ್ ಇಶ್ಯೂ ಆಗಿಬಿಡುತ್ತೆ.
ಅಲ್ಲೇ ನಿಂತವನು. ಅವ್ನು ಏನು ಮಾಡೋಣ ಅಂದರೆ ಮೋಸ್ಟ್ಲಿ ಅಲ್ಲಿ ಮೇಲ್ಗಡೆ ಸ್ನಾನ ಮಾಡೋಕ್ಕೆ ಹೋಗಿರ್ತಾನೆ. ಮಾಡಕ್ಕೆ ಇಲ್ಲೇ ನೀರಿಲ್ವಾ? ಇಲ್ಲ, ಇಲ್ಲಿದ್ರು ಅಲ್ಲಿ ಮೇಲೆ ಏನಕ್ಕೆ ಹೋಗಿರ್ತಾನೋ, ಬಟ್ಟೆ ಬಿಚ್ಚಾಕೊಂಡು ಯಾಕೆ ಹೋಗ್ತಾನ ಅವನು? ಅದು ವಿಷಯ ಇಲ್ಲ ಗುರು ನನಗೆ. ಅಲ್ಲಿ ಕಲ್ಲು ಮಣ್ಣು ಇದೆ, ಅದ್ರಲ್ಲಿ ಬಟ್ಟೆ ಬಿಚ್ಕೊಂಡು ಯಾವಾಗ ಮಾಡ್ತಾನೆ ಗೊತ್ತಿಲ್ಲಪ್ಪ. ಒಳ್ಳೇದೈತೆ ಅಂತೆ ಓಡ್ದೆ ನಾವು ಹೋಗಿದ್ದಿದ್ರೆ ನಾವು ಈ ಕಣ್ಣಲ್ಲಿ ಏನೇ ನೋಡಬೇಕಿತ್ತು ನಾವು. ಇಲ್ಲೇ ಬರ್ತಾವನು ಗುರು ಅವನು. ಈ ಕಡೆನೇ ಬರ್ತಾವನು, ಬಟ್ಟೆ ಫೀಚ್ ಹಾಕೊಂಡ್ ಬರ್ತದ ನಾವು. ಅಣ್ಣ ಬಾಯ್. ಅಲ್ಲಿ ಆಕ್ಚುಲಿ ಮೇಲೆ ಹೋಗೋಣ ಅಂತ ಅನ್ಕೊಂಡ್ವಿ, ಹೇಳಿದ್ನಲ್ಲ ಅಲ್ಲಿ ಅವನು ಯಾವ ಮೇಲ್ಗಡೆ ಅದು ಏನು ಮಾತ್ರ ಮಾಡಿದಾನೇನೋ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಯಾಕೆ ಸುಮ್ಮನೆ ರಿಸ್ಕು. ಮೊದಲೇ ಬಟ್ಟೆಲ್ಲ ಬಿಚ್ಕೊಂಡು ಮೈ ಮೇಲೆಲ್ಲ ಕುಂಕುಮ ಹಾಕೊಂಡಿದ್ದ. ಸುಮ್ಮನೆ ಏನಕ್ಕೆ ರಿಸ್ಕ್ ತಗೊಳ್ಳೋದು, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಇವಾಗ ಹತ್ಸೋದಕ್ಕಿಂತ ಇಳಿಸೋದೇ ಇರೋದು. ನನ್ನ ಫ್ರಂಟ್ ಟೈರ್ ಇದ್ದ ಥರ ಇಲ್ಲ. ಈ ಕಡೆ ಹೋಗೋಣ, ಆ ಕಡೆ ಹೋಗೋಣ. ಕಲ್ಲಿದ್ರೇನೋ ಅದು ಮಾಡಿಸ್ಬಿಡ್ಬೋದು, ಮಣ್ಣಿದೆ ಸ್ವಲ್ಪ ಕಷ್ಟ. ಬಾ ಬರ್ಬೇಕಾ? ಗುರು ಇರೋ, ನಾನು ಅಲ್ಲೋಗ್ಬಿಟ್ಟು ಬರ್ತೀನಿ ಇರೋ. ಗಾಡಿ ಅಲ್ಲಿ ಆಗ್ತದೆ, ವಾಪಸ್ ಬರ್ತೀನಿ ಇರೋ. ಬೆಳಗ್ಗೆ ಏರ್ ಓಡಿಸಿಲ್ದೆ ಇರೋದು ಒಳ್ಳೇದಾಯ್ತು. ಏರ್ ಇದ್ಬಿಟ್ಟಿದ್ರೆ ಹಂಗೆ ಹೋಗ್ಬಿಟ್ಟೆ. ಏರ್ ಇಲ್ವಲ್ಲ, ಒಂದು ಸ್ವಲ್ಪ ಸ್ಲೋ ಹೋಗುತ್ತೆ. ಹೋಗೋಣ, ಇವಾಗ ಅವನ್ನ ಕರ್ಕೊಂಬರೋಣ. ಫ್ರಂಟ್ ಬ್ರೇಕು ಬ್ಯಾಕ್ ಬ್ರೇಕ್ ಇಟ್ಕೋ. ಫ್ರಂಟ್ ಬ್ಯಾಕ್ ಬ್ರೇಕ್ ಎರಡೂ ಇಟ್ಕೋ. ಹಿಂಗ್ ಬಾ ನೀನು, ಈ ಬರ್ಬೋದು, ಬರ್ತೀಯ ಹಿಂಗೆ ಮೆತ್ತಗ್ ಬಾ. ಬಾ ಬಾ, ಏನಾಗಲ್ಲ. ಎಕ್ಸ್ಟ್ರಾ ಕೊಡ್ಬೇಡ. ಹಾ, ಸ್ಲೋ ಬಾ. ರೈಟ್ ತಗೋ. ಇಲ್ಲಿಂದ ಬರ್ಬೋದು ಅನ್ಸತ್ತೀನ. ಹಾ, ಕೆಳಗಡೆ ಇಳಿಸೋದೇ ನಿಂಗಿರೋದು. ಸ್ಲೋ ಬಾ. ನಿನ್ಗೆ ಅವಾಗ ಇಲ್ಲೇ ಆಗಿದ್ದು, ಈ ಕಡೆ ಬರ್ಬೇಡ. ಮಾಮೂಲು ರೋಡಲ್ಲಿ ಎಲ್ಲರೂ ಹೊಡಿತಾರೆ, ಇಂಥ ರೋಡಲ್ಲೇ ಹೊಡಿಬೇಕು. ಅವಾಗ ಗಾಡಿ ನಮ್ಮ ಕಂಟ್ರೋಲಲ್ಲಿ ಬರುತ್ತೆ.
ಯಾವ ಕಂಟ್ರೋಲು ಬರಲ್ಲ. ಗ್ರಾವಿಟಿಗೆ ಸೈನ್ಯತ ಕೆಳಗೆ ಹೋಗುತ್ತೆ ನಾವು ಕರೆಕ್ಟಾಗಿ ಬ್ರೇಕ್ ಹಿಡ್ದಿಲ್ಲ ಅಂದರೆ. ಒಂದೇ ಸಲ ಬ್ರೇಕ್ ಹಿಡಿದ್ರೆ ಸ್ಕಿಡ್ಡಾಗಿ ಹೋಗ್ತೀವಿ, ಆಮೇಲೆ ನಮ್ಮ ಗಾಡಿಗಳು ಉಜ್ಕೊಂಡು ಹೋಗ್ಬಿಡ್ತವೆ. ಹಾಂ ಎಲ್ಲಿ ನಾನು ನೀನು ಹೇಳ್ದೆ ತಾನೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಬಾ ಅಂತ. ಏನೋ ಇದು ಬ್ರೇಕ್ ಸೌಂಡ್ ಬರ್ತಾ ಇದೆಯಾ? ಹ್ಞೂ ಏನು ಸೌಂಡು? ಅದು ಬಂದೇ ಬರುತ್ತದು. ಎ ಬಿ ಎಸ್ ಆಫ್ ಮಾಡ್ತೀಯಾ? ಏನಾಗಲ್ಲ, ನಿನಗೆ ಒಂದೇ ಸಲ ಲಾಕ್ ಆಗುತ್ತೆ ಅಷ್ಟೇ. ಹಾಂ, ಲಾಕ್ ಅಂದರೆ ನಿನಗೆ ಹೆಂಗೆ ಹಿಡಿತೀವಿ ಹಂಗೆ ಹಿಡಿದು ಬಿಡುತ್ತೆ, ವೀಲ್ಸ್ ಕೆಡ್ಡಾಗುತ್ತೆ. ಇಷ್ಟೇ ಬಾ, ಇನ್ನು ಮುಂದೆ ಈ ಥರ ಏನೋ ಸ್ಟಿಪ್ ಇಲ್ವಲ್ಲ. ಹಾಂ, ಬೆಳಗ್ಗೆ ಏನೋ ಅನ್ಕೊಂಡು ಬಂದ್ವಿ, ಅರ್ಧಂಬರ್ಧ ಕೆಲಸ ಆಯಿತು. ಏನೂ ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಹಿಂಗಾಗುತ್ತೆ. ಬಟ್ ಅಲ್ಲಿ ಮೇಲ್ಗಡೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಒಳ್ಳೆ ಒಳಗಡೆ ಸಂದಿಲೆಲ್ಲ ಚೆನ್ನಾಗಿತ್ತು ಮುಗ್ಗಕ್ಕೆ. ನೆಕ್ಸ್ಟ್ ಟೈಮ್ ನೋಡೋಣ, ಮತ್ತೆ ಪ್ಲ್ಯಾನ್ ಹಾಕೋಣ. ಬಟ್ ಬರಲೇಬೇಕು, ಅಲ್ಲಿ ಮೇಲ್ಗಡೆ ಹೋಗಿಲ್ಲ. ಆ ಕೆಲಸನ ಅರ್ಧಕ್ಕೆ ಬಿಡ್ಬಾರ್ದು. ಇವಾಗ ಬಿಟ್ಕೊಡಿದ್ದೀವಿ, ನೆಕ್ಸ್ಟ್ ಬಂದಾಗ ಫುಲ್ ಕಂಪ್ಲೀಟ್ ಮಾಡಬೇಕು. ಇನ್ನೊಂದು ಆ ಥರ ಎಲ್ಲ ಬಂದರೆ, ಇಬ್ಬರಿಬ್ರು ಬಂದರೆ ಅಷ್ಟಿದಾಗಲ್ಲ. ಗುಂಪಲ್ಲಿ ಒಂದು 4-5 ಜನ ಬಂದರೆ ಅವಾಗ ಚೆನ್ನಾಗಿರುತ್ತೆ. ಪ್ಲ್ಯಾನ್ ಮಾಡ್ಬೇಕು ಯಾವಾಗ. ನೆಕ್ಸ್ಟ್ ಯಾವಾಗ ಪ್ಲ್ಯಾನ್ ಮಾಡ್ತೀವಿ, ಈ ಕಡೆ ಬರ್ತೀವೋ ಇಲ್ವೋ ಅನ್ನೋದು ಡೌಟು. ಮತ್ತು ಇಲ್ಲಿ ಮೇಲ್ಗಡೆ ಹೋಗ್ಬೇಕಂದ್ರೆ ನೋಡಲೇಬೇಕು, ಅಂದರೆ ಬರಲೇಬೇಕು ಇನ್ನೊಂದ್ಸಲ. ಇಲ್ಲಿ ಯಾವುದೊಂದು ಐತೆ ಮೇಲ್ಗಡೆ ನಡ್ಕೊಂಡು ಹೋಗಕ್ಕೆ. ಗುರು, ಇಲ್ಲಿ ಮೇಲ್ಗಡೆ ಆದ ದಾರಿ ಐತೆ. ಹಾ, ಹೋಗೋಣ. ನೋಡೋಣ, ಇಲ್ಲೊಂದು ಟ್ರೈ ಹಾಕೋಣ. ನಡ್ಕೊಂಬರೋದ ಜಾಗ ಬರೋದು. ನೋಡಿ, ನಾನೇನು ಈ ಕಡೆ ಪಕ್ಕದ ಹೋಗ್ತಿದ್ವಲ್ಲ ಹಂಗ ಅನ್ಕೊಂಡೆ ನಾನು. ಸೊ ಸೈಡ್ ನಾವಿವಾಗ ಹೋಗಿದ ಕಡೆನೆ ಅಲ್ಲಿ ಮೆಟ್ಲಿರೋದು. Until we meet again.